ನೋಡಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಯಾವ್ದು ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್. ಇಷ್ಟೊತ್ತವರೆಗೂ ನಿಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಹೇಳ್ದೆ, ಇಷ್ಟೊತ್ತವರೆಗೂ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನ ಹೇಳ್ದೆ ನಾನು ನಿಮಗೆ, ಹೌದಾ? ಸೊ ಇಲ್ಲಿ ನಿಮಗೆ ಈ ಮತ್ತೆ ಕೇಳ್ಬೇಕಂತ ಯಾವುದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಮೇಲೆ ಕೇಳ್ತಿರ್ತಾನೆ. ಸೊ ಇಲ್ಲೂ ಅಷ್ಟೇನೆ ಲೈಟ್ ಚಾಪ್ಟರ್ ಯಾವ್ದಾರ ನೋಡಿ, ಒಟ್ಟಿನಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಮೇನ್ ಆಗಿ ಗೊತ್ತಿರಬೇಕು. ಸೈಂಟಿಫಿಕ್ ರೀಸನ್ ಕೇಳೋದಕ್ಕಿಂತ ನಿಮಗೆ ಎಕ್ಸಾಂಪಲ್ ಮೇಲೆ ಜಾಸ್ತಿ ಕ್ವಶನ್ ಫೋಕಸ್ ಮಾಡೋದು ಗೊತ್ತಾ? ಸೊ ಅದಕ್ಕೆ ಇವಾಗ ಏನ್ ಮಾಡೋಣ, ಸೊ ಇದನ್ನ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗೋಣ. ಸೊ ಅದರಲ್ಲೂ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ನಿಮಗೆ ಸೌಂಡ್ ಚಾಪ್ಟರ್ ಅಲ್ಲಿ ಮೆಜಾರಿಟಿ ಕೇಳ್ತಾ ಇದೆ ಟಿಆರ್ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ. ಸೊ ಅದಕ್ಕೆ ಏನ್ ಮಾಡೋಣ, ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಆಮೇಲೆ ಸೈಂಟಿಫಿಕ್ ರೀಸನ್ ಹೇಳ್ತೀನಿ. ಲ್ಯಾಪ್ಟಾಪ್ ಇದೆ ಕರೆಕ್ಟ್ ಆಗಿ ಹೇಳ್ತೀನಿ ಆಯ್ತಾ? ಸೊ ಎಕ್ಸಾಂಪಲ್ ನ ಸ್ವಲ್ಪ ಸ್ಟೋರಿ ಥ್ರೂ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ನ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಸ್ಟೋರಿ ಥ್ರೂ ಹೇಳ್ತೀನಿ. ಇವಾಗ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ಹೇಳಿದೆ. ಸೊ ಯಾಕೆ ಸ್ಕೈ ಯಾಕೆ ರೆಡ್ ಕಲರ್, ಸ್ಕೈ ಯಾಕೆ ಬ್ಲೂ ಕಲರ್, ಮತ್ತೆ ಅದ್ರಲ್ಲಿ ಸನ್ರೈಸ್ ಮತ್ತೆ ಸನ್ಸೆಟ್ ಅಲ್ಲಿ ಯಾಕೆ ರೆಡ್ ಕಲರ್, ಮತ್ತೆ ಬಿಳಿ ಬಣ್ಣ ಯಾಕೆ ಹೊಗೆ ಬಿಳಿ ಬಣ್ಣ ಬರುತ್ತೆ, ಅದೆಲ್ಲ ಆಯ್ತಲ್ಲ. ಸೇಮ್ ಅದೇ ತರ ಇದು ನೋಡೋಣ. ಇನ್ನೊಂದು ಚಿಕ್ಕದೊಂದು ಸ್ಟೋರಿ ಬರುತ್ತೆ ಇಲ್ಲಿ, ಚಿಕ್ಕದೊಂದು ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೀವಿವಾಗ ಯಾವೊಂದು ಲಾರಿ ಡ್ರೈವರ್ ಇವಾಗ ಗೊತ್ತಾ, ನೀವಿವಾಗ ಲಾರಿ ಡ್ರೈವರ್ ಇವಾಗ ಅರ್ಥ ಆಯ್ತಾ? ಸೊ ಯಾರೋ ಒಬ್ಬರು ಓನರ್ ಮಾಡ್ಬೇಕಿಲ್ಲ ಆಯ್ತಾ? ಸೊ ನಮ್ಮ ಬಾಗಲಕೋಟೆ ಓನರ್, ನೀವು ಡ್ರೈವರ್, ನೀವು ಕ್ಲೀನರ್ ಆಯ್ತಾ? ಸೊ ಬೇಡ ನೀವೇ ಕ್ಲೀನರ್, ಯಾವ್ದೋ ಒಂದು ಬಿಡಿಯಕ್ಕೆ ಅವಾಗ ಆಯ್ತಾ? ಸೊ ಡ್ರೈವರ್ ಯಾವ ಡ್ರೈವರ್ ಅಂತ ಕೇಳಿದ್ರೆ ನೀವು ಡೈಮಂಡ್ ಅನ್ನ, ಓಕೆನಾ, ಡೈಮಂಡ್ ಅನ್ನ ಏನ್ ಮಾಡ್ತಕ್ಕಂಥದ್ದು, ಸೊ ಕ್ಯಾರಿ ಮಾಡ್ತಕ್ಕಂಥ ಒಂದು ಲಾರಿಯ ಡ್ರೈವರ್. ನೀವು ಇವಾಗ ಎಲ್ಲಿಂದ ಎಲ್ಲಿಗಪ್ಪ ಅಂತ ಕೇಳಿದ್ರೆ KRS ಇಂದ ಇಲ್ಲಿಗೆ ರಾಜಸ್ಥಾನದ ಡೆಸರ್ಟ್ ಇದೆ ನೋಡಿ, ಇಲ್ಲಿ ಆ ಡೆಸರ್ಟ್ ಗೆ ಏನ್ ಮಾಡ್ತಕ್ಕಂಥದ್ದು, ನೀವು ಡೈಮಂಡ್ ಅನ್ನ ಕ್ಯಾರಿ ಮಾಡ್ತಕ್ಕಂಥದ್ದು ಗೊತ್ತಲ್ಲ. ಇಲ್ಲಿಗೆ KRS ಇಂದ ಏನ್ ಮಾಡ್ತಕ್ಕಂಥದ್ದು ಅಲ್ಲಿಗೆ. ಸೊ ನೀವು ಡೆಸರ್ಟ್ ಗೆ ಏನ್ ಮಾಡ್ತಕ್ಕಂಥದ್ದು ಕ್ಯಾರಿ ಮಾಡೋದು, ಅಲ್ಲಿಗೆ ಡ್ರೈವರ್ ನೀವು ಇಲ್ಲಿ. ಸೊ ನೀವು ಡೈಮಂಡ್ ಅನ್ನ ಕ್ಯಾರಿ ಮಾಡ್ತಾ ಇದೀರಿ ಅಂದ್ಮೇಲೆ, ಸೊ ನಿಮ್ಮನ್ನ ಒಬ್ಬರು ಓನರ್ ಅಂತ ಇದ್ಮೇಲೆ ಟ್ರ್ಯಾಕ್ ಮಾಡ್ಬೇಕಿಲ್ಲಿ, ಹೌದಾ? ಡೈಮಂಡ್ ಅನ್ನ ಕ್ಯಾರಿ ಮಾಡ್ತಾ ಇದೀರಿ ಅಂದ್ಮೇಲೆ ಸೊ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಕ್ಯಾರಿ ಹೆಂಗ್ ಮಾಡ್ಬೇಕು ಏನಂತೇಳಿ ಟ್ರ್ಯಾಕ್ ಮಾಡ್ಬೇಕಲ್ಲ. ಅದಕ್ಕೆ ಸೊ ನಿಮ್ಮ ಓನರ್ ಏನ್ ಮಾಡಿದ್ದಾರೆ, ಈ ಆಪ್ಟಿಕಲ್ ಫೈಬರ್ಸ್ ಅನ್ನ ಎಳಿಸಿದ್ದಾರೆ ರೋಡ್ ಪೂರ್ತಿ. ಸೊ ನಿಮ್ಗೆ ಸ್ವಲ್ಪ ಸೇಫ್ ಇರಲಿ ಅಂತ ಏನ್ ಮಾಡಿದ್ದಾರೆ, ಆಪ್ಟಿಕಲ್ ಫೈಬರ್ಸ್ ಎಳಿಸಿದ್ದಾರೆ. ಆಪ್ಟಿಕಲ್ ಫೈಬರ್ಸ್ ಅಂತ ಕೆಲಸ ಮಾಡ್ತಾರೆ, ಟೆಲಿಕಮ್ಯುನಿಕೇಶನ್ ಅಲ್ಲಿ ಸಿಗ್ನಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಇದನ್ನ ಕೇಬಲ್ಸ್ ಏನ್ ಮಾಡಿದ್ದಾರೆ, ಎಳಿಸಿದ್ದಾರೆ, ಗೊತ್ತಾಯ್ತಾ? ಸೊ ಅಷ್ಟೇ ಅಲ್ಲ, ನಿಮ್ಮ ವೆಹಿಕಲ್ಸ್ ಏನಾಗಿರ್ಲಿ ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ವೆಹಿಕಲ್ಸ್ ಇದಕ್ಕೆ ಏನ್ ಮಾಡಿದ್ದಾರೆ, ರಿಫ್ಲೆಕ್ಟರ್ಸ್ ಹಾಕ್ಸಿದ್ದಾರೆ. ಅಂದ್ರೆ ರಿಫ್ಲೆಕ್ಟರ್ಸ್ ಅಂದ್ರೆ ಗೊತ್ತಲ್ಲ, ಲೈಟ್ ಹಾಕಿದ್ರೆ ಹೊಡಿತಾ ಇರತ್ ನೋಡಿ ಬ್ಯಾಕ್ ಸೈಡ್, ಮತ್ತೆ ರೇಡಿಯಂ ಅಂತ ಹೇಳ್ತೀವಿ ನೋಡಿ, ಹೌದಾ? ಸೊ ಅದನ್ನೇ ಅಂತ ಕರಿತೀವಿ, ರೇಡಿಯಂ ಅನ್ನೋದು. ಸೊ ರಿಫ್ಲೆಕ್ಟರ್ಸ್ ಏನ್ ಮಾಡಿಸಿದಿರಿ, ಹಾಕ್ಸಿದಿರಿ, ಹೌದಾ? ಸೊ ಮತ್ತೆ ರಿಫ್ಲೆಕ್ಟರ್ಸ್ ಹಾಕ್ಸಿದ್ರೆ ಮತ್ತೆ ಇನ್ನೊಂದು ಈ ಡೈಮಂಡ್ ಸ್ಪೆಷಾಲಿಟಿ ಏನಂತ ಅಂತ ಕೇಳಿದ್ರೆ, ಇದಕ್ಕೆ ಏನಾದ್ರು ಟಚ್ ಆಯ್ತು, ಏನಾದ್ರು ಒಂದು ಡೈಮಂಡ್ ಗೆ ಟಚ್ ಆಯ್ತು ಅಂತ ತಿಳ್ಕೊಳ್ಳಿ, ಡೈಮಂಡ್ ಗೆ ಏನಾದ್ರು ಟಚ್ ಆಯ್ತು ಅಂತ ತಿಳ್ಕೊಳ್ಳಿ, ಅದು ಏನಾಗುತ್ತೆ ಡೈಮಂಡ್ ತರನೇ ಶೈನ್ ಆಗೋದಕ್ಕೆ ಶುರು ಆಗ್ಬಿಡ್ತದೆ. ಇದಕ್ಕೆ ಏನಾದ್ರು ಟಚ್ ಆಯ್ತಪ್ಪ ಅಂತ ಕೇಳಿದ್ರೆ, ಡೈಮಂಡ್ ಗೆ ಏನಾದ್ರು ಟಚ್ ಆಗಿ ಏನಾಗುತ್ತೆ, ಅದೇನಾಗುತ್ತೆ ಶೈನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ನೀವು, KRS ಇಂದ ರಾಜಸ್ಥಾನಿಗೆ ಹೋಗ್ತಾ ಇದ್ರಿ. ಸೊ ಹಿಂಗೆ ಹೋಗ್ತಾ ಇದ್ರಂತೆ, ನೀವೇ ಹೋಗ್ತಾ 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 ಒಂದು ಕಪ್ಪು ರೋಡಲ್ಲಿ ಹೋಗ್ಬೇಕಾದ್ರೆ, ಹೋಗ್ತಾ 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 ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಸೊ ಇಲ್ಲಿ ಡೈಮಂಡ್ ಲಾರಿ ಹತ್ಕೊಂಡು ಹೋಗ್ಬೇಕಾದ್ರೆ ಒಂದು ಡೈಮಂಡ್ ಏನಾಗ್ಬಿಡ್ತಂತೆ ಕೆಳಗೆ ಬಿದ್ಬಿಡ್ತು. ಅವತ್ತು KGF ಫಿಲಮ್ ಅಲ್ಲಿ 2 ಘಟನೆ ಆದಂಗೆ ಅವತ್ತು ನಿಮ್ಮಲ್ಲಿ ಏನಾಯ್ತು, 1 ಘಟನೆ ಆಯ್ತು. ಏನ್ ಘಟನೆ ಆಯ್ತು, ಒಂದು ಡೈಮಂಡ್ ಏನಾಯ್ತು ಲಾರಿನ ಕೆಳಗೆ ಬಿತ್ತು. ಕೆಳಗೆ ಬಿದ್ದಿದ್ದು ಮತ್ತೆ ಕಾಸ್ಟ್ಲಿ ಡೈಮಂಡ್ ಗೊತ್ತಾ, ಕೆಳಗೆ ಬಿದ್ದಿದ್ದು ಗೊತ್ತಾರೆ. ಓನರ್ ಬಿಡ್ತಾನೇನ್ರಿ, ಓನರ್ ಕೆಲಸದಿಂದ ತೆಗೆದು ಬಿಡ್ತಾನೆ. ಅದಕ್ಕೆ ನೀವ್ ಏನ್ ಮಾಡ್ತೀರಿ, ಆ ಅಪ್ರೋಡ್ ಹತ್ರ ಏನಿತ್ತಪ್ಪ ಅಂತ ಕೇಳಿದ್ರೆ ಸ್ವಲ್ಪ ನೀರಿತ್ತು ಆಯ್ತಾ, ಆ ನೀರಲ್ಲಿ ಏನ್ ಮಾಡಿದ್ರಿ, ಈ ಡೈಮಂಡ್ ಅನ್ನ ವಾಶ್ ಮಾಡಿದ್ರಿ ಆಯ್ತಾ. ಅದಕ್ಕೆ ಏನ್ ಮಾಡಿದ್ರಿ, ನೀರ್ನ ಡೈಮಂಡ್ ವಾಶ್ ಮಾಡಿದ್ರಿ. ಈ ಡೈಮಂಡ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾನು ನಿಮ್ಗೆ, ಏನ್ ಟಚ್ ಆಗುತ್ತೋ ಡೈಮಂಡ್ ಗೆ ಏನ್ ಟಚ್ ಆಗುತ್ತೋ ಅದೇ ತರ ಏನಾಗುತ್ತೆ ಶೈನ್ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ದೆ, ಹೌದಾ? ಸೊ ಇದಕ್ಕೆ ಟಚ್ ಆಗಿದೆ ಅಂತ ನೀರು ಏನಾಗುತ್ತಪ್ಪ ಅಂತ ಕೇಳಿದ್ರೆ ಫುಲ್ ಶೈನ್ ಆಗೋದಕ್ಕೆ ಏನಾಗುತ್ತೆ ಶುರು ಆಗ್ಬಿಡ್ತದೆ ಆಯ್ತಾ. ಆಮೇಲೆ ಹೆಂಗೋ ವಾಶ್ ಮಾಡಿದ್ರಿ, ವಾಶ್ ಮಾಡ್ಬಿಟ್ಟು ಏನ್ ಮಾಡೋದಪ್ಪ ಅಂತ ಕೇಳಿದ್ರೆ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಡೆಸರ್ಟ್ ಅಲ್ಲಿ ಏನ್ ಮಾಡಿದ್ರಿ, ಡೆಲಿವರಿ ಕೊಟ್ರಿ ಯಾಕಪ್ಪ ನಾವು ಡೈಮಂಡ್ ತಗೊಂಡ್ಬಂದಿದ್ದೀನಿ ತಗೋ ಅಂತ ಹೇಳ್ಬಿಟ್ಟು ಡೆಲಿವರಿ ಕೊಟ್ರಿ. ಅವನು ಆ ಓನರ್ ನಿಂತ ಏನಪ್ಪಾ ಅಂತ ಕೇಳಿದ್ರೆ ಸ್ವಲ್ಪ ಅವನೇನ್ ಸ್ವಲ್ಪ ಮಂಗ,
ಡೈ ಮಾಡ್ತಾನಲ್ಲ ಮಂಗ, ಸೊ ಏನಪ್ಪ ಅಂತ ಕೇಳಿದ್ರೆ ಮತ್ತೆ ಕೆಳಗೆ ಬಿದ್ದಿತ್ತು ನೋಡಿ, ಕೆಳಗೆ ಬಿದ್ದಿತ್ತು. ಸೊ ಇಲ್ಲಿ ಡೈಮಂಡ್ ಡ್ಯಾಮೇಜ್ ಆಗಿತ್ತು, ಅದೇನು ಗೊತ್ತಾಗ್ಲಿಲ್ಲ. ಅವನೇನ್ ಮಾಡ್ದ, ಹೌದಪ್ಪ ತಂದಿದ್ದಾನೆ ಡೈಮಂಡ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಂಡ, ತಗೊಂಡು ಒಳಗಿಟ್ಕೊಂಡ. ಸೊ ನೀವು ಆಮೇಲೆ ಸದ್ಯ ಕೆಳಗೆ ಬಿದ್ದಿದ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಟ್ಟಿಸಿರು ಬಿಟ್ಬಿಟ್ಟು ಸುತ್ತ ನೋಡ್ತೀವಿ, ಅಲ್ಲೇ ಒಂದು ಮರ ಇತ್ತಂತೆ ಆಯ್ತಾ, ಅಲ್ಲೊಂದು ತಾಳೆ ಮರ ತರ ಮರ ಇತ್ತಂತೆ. ಆ ಮರ ಕೆಳಗಡೆ ಸೊ ನೀರಿತ್ತಂತೆ ಆಯ್ತಾ. ಆ ನೀರ್ನ ಕುಡಿದ್ಬಿಟ್ಟು ಸುಧಾರಿಸ್ಕೊಂಡು ಯಪ್ಪ ಬದುಕಿದೆಯ ಬಡ ಜೀವ ಅಂತ ಹೇಳ್ಬಿಟ್ಟು ಸುಮ್ನೆ ಆದ ಆಯ್ತಾ. ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಲ್ಲಿ ನಿಮಗೆ ಕೇಳ್ತಕ್ಕಂತ ಅದ್ರ ಬಗ್ಗೆ ಎಕ್ಸಾಮ್ ಮೇಲೆ ಕೇಳ್ತಕ್ಕಂತ ಕ್ವಶನ್ಸ್ ಏನಂತ ಹೇಳಿದೆ, ನೀವು ಡ್ರೈವರ್ ಅದಕ್ಕೆ ಡೈಮಂಡ್ ಅನ್ನ ಸೇವ್ ಮಾಡ್ತಕ್ಕಂಥದ್ದು, ಸಾಗಿಸ್ತಕ್ಕಂಥದಕ್ಕೆ ಡ್ರೈವರ್ ಹೌದಾ. KRS ಇಂದ ಡೆಸರ್ಟಿಗೆ ನಿಮ್ಗೆ ಸಿಗ್ನಲ್ಸ್ ಇಲ್ಲಿ ಟ್ರ್ಯಾಕ್ ಅಲ್ಲಿ ಅಂತ ಏನ್ ಮಾಡಿದ್ದಾರೆ, ಸ್ವಲ್ಪ ನೀವು ಪಬ್ಜಿ ಆಗಲ್ಲ ಗೇಮ್ ಆಡ್ತಾ ಇರ್ಲಿ, ಕ್ಲೀನರ್ಸ್ ಗಳು ಇರ್ತಿರಲ್ಲ, ಸೊ ಅದಕ್ಕೆ ಅಂತ ಏನ್ ಮಾಡಿದ್ದಾರೆ ಆಪ್ಟಿಕಲ್ ಫೈಬರ್ಸ್ ಇಳಿಸಿದ್ದಾರೆ. ಮತ್ತೆ ವೆಹಿಕಲ್ ಸೇಫ್ಟಿಗೆ ಅಂತ ರಿಫ್ಲೆಕ್ಟರ್ಸ್ ಮಾಡಿಸಿದ್ದಾರೆ. ಒಂದು ಅದಕ್ಕೆ ಡೈಮಂಡ್ ಸ್ಪೆಷಾಲಿಟಿ ಏನು ಟೆಕ್ಸ್ಚರ್ ಏನಾಗುತ್ತೆ, ಶೈನ್ ಆಗುತ್ತೆ. ನೆಕ್ಸ್ಟ್ ಡೈಮಂಡ್ ಏನಾಗ್ತಾ ಇದೆ, ಸೊ ಅದಕ್ಕೆ ಕೆಲವೊಂದ್ಸ ಕೊಡೋದು ಬೇಕಾದ್ರೆ ಡೈಮಂಡ್ ಕೆಳಗೆ ಬೀಳುತ್ತೆ, ಅವಾಗ ಅಲ್ಲೇ ಇದ್ದು ನೀರ್ ತಗೊಂಡ್ಬಿಟ್ಟು ಏನ್ ಮಾಡ್ತೀರಿ, ತಗೊಂಡು ವಾಶ್ ಮಾಡ್ತೀರಿ. ಅವಾಗ ಏನಾಗುತ್ತೆ, ಸೊ ವಾಶ್ ಮಾಡಿದಾಗ ಡೈಮಂಡ್ ಅಂತಕ್ಕಂಥದಕ್ಕೆ ಟಚ್ ಆಗಿ ನೀರ್ ಏನಾಗುತ್ತೆ ಒಳದಿಕ್ ಶುರು ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಡೆಸರ್ಟಿಗೆ ನಾವು ಡೈಮಂಡ್ ಡೆಲಿವರಿ ಕೊಡ್ತೀವಿ. ಸೊ ಅವನಿಗೆ ಓನರ್ಗೆ ಗೊತ್ತಾಗ್ಲಿಲ್ಲ, ಏನ್ ಮಾಡ್ದ, ತಾಳೆ ಮರದ ಕೆಳಗಡೆ ಕುತ್ಕೊಂತೀರಿ. ಸೊ ಕುತ್ಕೊಂಡ್ಬಿಟ್ಟು ಒಂದು ನೀರಿರುತ್ತಲ್ಲಿ ಅದು ಕುಡಿದ್ಬಿಟ್ಟು ಬದುಕೆ ಬಡ ಜೀವ ಅಂತ ಅನ್ಕೋತೀರಿ. ಹಾಗಾದ್ರೆ ಇದಕ್ಕೂ ಈ ಸ್ಟೋರಿ ಅರ್ಥ ಆಯ್ತು ಹೇಳಿದ್ದು ಆಯ್ತಾ. ಈ ಸ್ಟೋರಿಗೂ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಂಪೂರ್ಣ ಆಂತರಿಕ ಪ್ರತಿಫಲನಕ್ಕೂ ಎಕ್ಸಾಂಪಲ್ ಇರೋದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಡೈಮಂಡ್ ಹೊಡೆಯಲ್ಲ ಆಯ್ತಾ, ಡೈಮಂಡ್ ಶೈನ್ ಆಗಲ್ಲ. ಕೆಮಿಸ್ಟ್ರಿ ಹೇಳ್ದಂಗೆ ಡೈಮಂಡ್ ಶೈನ್ ಆಗಲ್ಲ, ಆದ್ರೂ ಹೊಡೆದಂಗೆ ಕಾಣುತ್ತೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ಡೈಮಂಡ್ ಏನಾಗಲ್ಲ, ಶೈನ್ ಆಗಲ್ಲ, ಆದ್ರೂ ಏನಾಗುತ್ತೆ, ಶೈನ್ ಆಗುತ್ತೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತಾ. ಇನ್ನೊಂದು KRS ಟು ಡೆಸರ್ಟ್ ಅಂತ ಹೇಳಿದೆ ಆಯ್ತಾ. ಹಂಗೆ ರೀ ನೋಡಿ, ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಡೈಮಂಡ್ ಹೊಡೆಯಲ್ಲ, ಆದ್ರೆ ಏನಾಗುತ್ತೆ ಹೊಡೆದಾಗ ಕಾಣುತ್ತೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಆಯ್ತಾ. ಸೊ ಹಂಗೇನೆ ಇನ್ನೊಂದು ಅವ್ರು ಎಲ್ಲಿಂದ ಎಲ್ಲಿಗೆ ಇದು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, KRS ಇಂದ ಡಿಸ್ಟರ್ಬ್ ಮಾಡಬಾರ್ಕಂಡ್ರಿ ಹಂಗೆಲ್ಲ. ಅವ್ರ ಕಷ್ಟ ನಿಮಗೆ ಅರ್ಥ ಆಗುತ್ತಾ, ಅವ್ರ ಪರ್ಸನಾಲಿಟಿ ಅವ್ರ ಪರ್ಸನಲ್ ಅವ್ರಿಗೆ ಇರುತ್ತೆ. ನೀವು ಹಂಗೆಲ್ಲ ಇದು ಮಾಡಕ್ ಹೋದ್ರೆ ಆಗಲ್ಲ ಆಯ್ತಾ. ಸೊ ಸಪೋರ್ಟ್ ಕೊಡ್ಬೇಕು, ಹೊಟ್ಟೆ ಹುರ್ಕಬಾರ್ದು. ನಿಮಗಿಲ್ದೇ ಇರ್ಬೋದು, ಅವ್ರಿಗೆ ಇರ್ತಾರೆ ಆಯ್ತಾ. ಸೊ ನೋಡಿ, KRS ಇಂದ ಡೆಸರ್ಟಿಗೆ ಏನ್ ಮಾಡ್ಬೇಕಿಲ್ಲಿ ಓಡಿಸ್ತಾ ಇದ್ರಿ ಅಂತ ಹೇಳಿದೆ ನೋಡಿ. KRS ನಲ್ಲಿ ನೀರು ಕಲರ್ ಆಗಿ ಕಾಣೋದಕ್ಕೆ ರೀಸನ್ ಏನಪ್ಪ ಅಂತ ಕೇಳಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅದೇ ಲೈಟಿಂಗ್ ಗೆ ಸೊ ನೀರೇನ ಮಾಡ್ತಾ ಇರತ್ತೆ, ಸಾಂಗಿಗೆ ತಕ್ಕಂಗೆ ಡ್ಯಾನ್ಸ್ ಮಾಡ್ತಾ ಇರತ್ತೆ. ಇವರು ಲೈಟ್ ಬಿಟ್ಟಿರ್ತಾರೆ, ಆ ಲೈಟ್ ಬಿಟ್ಟಿರೋದಕ್ಕೆ ನೀರು ಅಲ್ಲಿವರೆಗೂ ಬೇಡ. ಒರಾಯನ್ ಮಾಲ್ ತಾನೇ ಅದು. ಆ ಒರಾಯನ್ ಮಾಲ್ ಅಲ್ವೇನ್ರಿ, ಹಾ ಕರೆಕ್ಟ್ ತಾನೆ. ಒರಾಯನ್ ಮಾಲ್ ಕರೆಕ್ಟ್. ಓರಿಯನ್ನ ಯಾವ್ದೋ ಉರಿಯನ್ನ ಬಿಡಿಯತ್ತಾನೆ ಒಂದು ಒಟ್ನಲ್ಲಿ ಮಾಲು ಹೌದಾ. ಸೊ ಅಲ್ಲಿ ಹೋದಾಗ ಸೊ ಅಲ್ಲಿ ನೋಡಿ, ಅಲ್ಲೂ ಅಷ್ಟೇನೆ ಫುಲ್ ಏನಾಗುತ್ತೆ, ಲೈಟಿಂಗ್ಸ್ ಬಿಟ್ಟಿರ್ತಾರೆ, ನೀರ್ ಏನಾಗ್ತಾ ಇರುತ್ತೆ, ಫುಲ್ ಡ್ಯಾನ್ಸ್ ಆಗ್ತಾ ಇರುತ್ತೆ ಹೌದಾ. ಸೊ ಒಟ್ನಲ್ಲಿ ಕಲರ್ ಆಗಿ ಲೈಟಿಂಗ್ಸ್ ಬಿಟ್ಟಾಗ ನೀರ್ ಕಲರ್ ಆಗಿ ಕಾಣೋದಕ್ಕೆ ಕಾರಣ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಡೆಸರ್ಟ್ ಇಂದ ಆಮೇಲೆ ಬರ್ತೀನಿ. ಇನ್ನೊಂದು ಆಪ್ಟಿಕಲ್ ಫೈಬರ್ಸ್ ಅಂತ ಒಂದ್ ಹೇಳಿದೆ ಆಯ್ತಲ್ಲ. ಆಪ್ಟಿಕಲ್ ಫೈಬರ್ಸ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತಾ. ಇದು ವರ್ಷಕ್ಕೊಂದು 4 ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದನ್ನು ಒಂದ್ ವರ್ಷಕ್ಕೆ 4 ರಿಂದ 5 ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಆಪ್ಟಿಕಲ್ ಫೈಬರ್ಸ್ ಯಾವ ತತ್ವದ ಮೇಲೆ ಕಾರ್ಯ, ಆಪ್ಟಿಕಲ್ ಫೈಬರ್ಸ್ ಯಾವ್ದ್ರ ಮೇಲೆ ಕಾರ್ಯ ಅಂತ ಹೇಳ್ಬಿಟ್ಟು. ಸೊ ರಿಲೇಟೆಡ್ ಏನಂತ ಕೇಳ್ಬೋದು. ಆಪ್ಟಿಕಲ್ ಫೈಬರ್ಸ್ ನೋಡಿ, ಆಪ್ಟಿಕಲ್ ಫೈಬರ್ಸ್ ಮಾಮೂಲಿ ವೈರ್ಗೂ ಡಿಫ್ರೆನ್ಸ್ ಏನು. ಮಾಮೂಲಿ ವೈರ್ಗಳನ್ನ ಏನ್ ಮಾಡಿರ್ತಾರಪ್ಪ ಅಂತ ಕೇಳಿದ್ರೆ, ಈ ಒಂದು ಕಾಪರ್ ಮತ್ತೆ ಅಲ್ಯೂಮಿನಿಯಂ ಇಂಥದ್ರಿಂದ ಮಾಡಿರ್ತಾರೆ. ಮಾಮೂಲಿ ಚಾರ್ಜರ್ ವೈರ್ಸ್ ಇವೆಲ್ಲ ಬರ್ತಾವಲ್ಲ ಇದ್ರಲ್ಲಿ. ಬಟ್ ಆಪ್ಟಿಕಲ್ ಫೈಬರ್ಸ್ ಅಂತ ಕೇಳಿದ್ರೆ ಸಿಲಿಕಾನ್ ಇಂದ ಮಾಡಿರ್ತಾರ. ಅದನ್ನ ಸಿಲಿಕಾನ್ ಇಂದ ಮಾಡಿರ್ತಾರೆ ಆಪ್ಟಿಕಲ್ ಫೈಬರ್, ಸಿಲಿಕಾನ್ ಇಂದ. ಸೊ ಅದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಕಾಪರ್ ಇಂದ. ಮತ್ತೆ ಅವು ಸ್ವಲ್ಪ ರಸ್ಟ್ ಹಿಡಿತಾವ, ತುಕ್ಕಿಡಿತಾವ. ಅವು ಯಾವ್ದೋ ನಾರ್ಮಲ್ ವೈರ್ ಇರ್ತಾವಲ್ಲ, ಒಂದೇ ಕಡೆ ಹಂಗೆ ಬಿಟ್ಬಿಡಿ, ಏನಾಗುತ್ತೆ ಸ್ವಲ್ಪ ತುಕ್ಕಿಡಿತವೆ. ಆಪ್ಟಿಕಲ್ ಫೈಬರ್ಸ್ ಏನಾಗಲ್ಲ, ತುಕ್ಕಿಡಿಯಲ್ಲ. ಮತ್ತೆ ನಾರ್ಮಲ್ ವೈರ್ ಗಳಲ್ಲಿ ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಕ್ಕಂಥ ಸ್ಪೀಡ್ ಕಡಿಮೆ ಇರುತ್ತೆ. ಬಟ್ ಆಪ್ಟಿಕಲ್ ಫೈಬರ್ಸ್ ಗಳಲ್ಲಿ ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಆಯ್ತಾ. ಮತ್ತೆ ಇಷ್ಟೇ ಡಿಫ್ರೆನ್ಸ್, ಅಲ್ಯೂಮಿನಿಯಂ ಮತ್ತೆ ಕಾಪರ್ ವೈರ್ ಗಳಲ್ಲಿ ಸೊ ಸಿಗ್ನಲ್ ಅಂತಕ್ಕಂಥದ್ದು, ಕರೆಂಟ್ ಅಂತಕ್ಕಂಥದ್ದು ಎಲೆಕ್ಟ್ರಾನ್ ಗಳ ಚಲನೆ ಮೂಲಕ ಏನಾಗುತ್ತೆ ಸಿಗ್ನಲ್ ಪಾಸ್ ಮಾಡ್ತವೆ. ಈಗ ಒಂದ್ ವೈರ್ ನಿಮ್ದೊಂದು ಏರಿಯಾ ನಮ್ದೊಂದು ಏರಿಯಾ ಏನ್ ಮಾಡಿರ್ತಾರೆ,
ಸೊ ವೈರ್ ಎಳೆದಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಇದು ಎಲೆಕ್ಟ್ರಾನ್ಗಳ ಚಲನೆ ಮೂಲಕ ಬೈ ಮೂವಿಂಗ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಸಿಗ್ನಲ್ ಪಾಸ್ ಆಗುತ್ತೆ. ಬಟ್ ಆಪ್ಟಿಕಲ್ ಫೈಬರ್ಸ್ ಅಂತ ಕೇಳಿದ್ರೆ ಲೈಟ್ ಕಾಣ್ತಾ ಇದ್ದ, ಆ ವೈರ್ ಒಳಗಡೆ ಏನಾಗುತ್ತೆ, ಲೈಟ್ ನ ಮೂಲಕ, ಸೊ ಬೆಳಕಿನ ಮೂಲಕ ಏನಾಗುತ್ತೆ, ಸಿಗ್ನಲ್ ಪಾಸ್ ಆಗುತ್ತೆ ಆಯ್ತಾ. ಫಸ್ಟ್ ಅಂಡರ್ ವಾಟರ್ ಆಪ್ಟಿಕಲ್ ಫೈಬರ್ ಎಳೆದಿರ್ತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ ಚೆನ್ನೈ ಟು ಅಂಡಮಾನ್ 2 ವರ್ಷ ಮುಂಚೆ. ಫಸ್ಟ್ ಸೀಬೇಡ್ ಅಂದ್ರೆ ಸಮುದ್ರದ ಒಳಗಿಂದ, ಚೆನ್ನೈಯಿಂದ ಅಂಡಮಾನ್ಗೆ ಸಮುದ್ರದ ಒಳಗಿಂದ ಏನ್ ಮಾಡಿದ್ರೆ ಆಪ್ಟಿಕಲ್ ಫೈಬರ್ಸ್ ನ ಎಳೆಸಿದ್ರು. ಸೊ ಅವಾಗ ಸ್ವಲ್ಪ ಫೇಮಸ್ ಆಗಿದ್ದು ಆಪ್ಟಿಕಲ್ ಫೈಬರ್ಸ್ ಅಂತ ಹೇಳಿದ್ರೆ. ಸೊ ನಿಮಗೆ ಕಾನ್ಸೆಪ್ಟ್ ಇಷ್ಟೇ ಡಿಫರೆನ್ಸ್ ಗೊತ್ತಿರಲಿ. ನಾರ್ಮಲ್ ವೈರ್ ಅಂತ ಕೇಳಿದ್ರೆ ಎಲೆಕ್ಟ್ರಾನ್ ಬೈ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ಪಾಸಸ್ ದಿ ಸಿಗ್ನಲ್, ಹೌದಾ. ಸೊ ಅಟ್ ಆರ್ ಇಟ್ ಪಾಸಸ್ ದಿ ಇನ್ಫಾರ್ಮೇಶನ್, ಅಟ್ ಇಟ್ ಟ್ರಾನ್ಸ್ಫರ್ ದಿ ಡಾಟಾ, ಹೌದಾ. ಬಟ್ ಇನ್ ಆಪ್ಟಿಕಲ್ ಫೈಬರ್ಸ್ ಇಟ್ ಕ್ಯಾರಿ ಆರ್ ಇಟ್ ಟ್ರಾನ್ಸ್ಫರ್ ದ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ಲೈಟ್, ಅಷ್ಟೇ ಡಿಫರೆನ್ಸ್. ಇದು ಆಪ್ಟಿಕಲ್ ಫೈಬರ್ ಮತ್ತೆ ನಾರ್ಮಲ್ ಇರುತ್ತೆ ಅಂತ ಡಿಫರೆನ್ಸ್ ಇದು. ಸೊ ಈ ಆಪ್ಟಿಕಲ್ ಫೈಬರ್ಸ್ ಯಾವ ಒಂದು ಲಾ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ ನಾವು ಕರಿತೇವೆ ಆಯ್ತಾ. ಇಷ್ಟ ದಿನ ಬರೀ ಆಪ್ಟಿಕಲ್ ಫೈಬರ್ಸ್ ಟೋಟಲ್ ಇಂಟರ್ TR ಅಷ್ಟೇ ಕೇಳಿದ್ದಾನೆ. ಮುಂದಕ್ಕೆ ಯಾವ್ದನ್ನ ಮಾಡಿದ್ರೆ ಕೇಳೋದು ಬೇಡಪ್ಪ, ಸಿಲಿಕಾನ್ ಆಯ್ತಾ, ಕಂಪ್ಯಾರಿಸನ್ ಕೇಳಬಹುದು, ಗೊತ್ತಿರಲಿ. ನೆಕ್ಸ್ಟ್ ಇನ್ನೊಂದು ಆಪ್ಟಿಕಲ್ ಫೈಬರ್ಸ್ ಅಂತ ಹೇಳಿದೆ. ಇನ್ನೊಂದು ಯಾವ್ದೇನಪ್ಪ ಅಂತ ಕೇಳಿದ್ರೆ ವೆಹಿಕಲ್ಸ್ ಗೆ ರಿಫ್ಲೆಕ್ಟರ್ಸ್ ಹಾಕಿದೀನಿ ಅಂತ ಹೇಳಿದೆ. ನೋಡಿದ್ರಿ, ವೆಹಿಕಲ್ ರಿಫ್ಲೆಕ್ಟರ್ ಒಳ್ಳೆದಕ್ಕೆ ರಿಫ್ಲೆಕ್ಟರ್ಸ್ ನೋಡಿದ್ರಲ್ಲ. ಸೊ ಕಾರ್ ಕೆಳಗಡೆ ಅಥವಾ ಲಾರಿ, ಪ್ರೈವೇಟ್ ಬಸ್ ಅಂತವೆ ಸುತ್ತ ರಂಗೋಲಿನ ಹಾಕ್ಬಿಟ್ಟಿರ್ತಾರೆ, ಆ ಬಿಟ್ರೆ ಸಾಕು ಹಂಗೆ ಹೊಡಿತಾ ಇರ್ತಂಗೆ, ಹೌದಾ. ವೆಹಿಕಲ್ ರಿಫ್ಲೆಕ್ಟರ್ಸ್ ಒಳ್ಳೆದಕ್ಕೆ ಕಾರಣ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದ್ರಿ ಅಪ್ ರೋಡ್ ಅಲ್ಲಿ ಏನಾಯ್ತು, ನಾನೇನಂತ ಹೇಳಿದೆ, ಅಪ್ ರೋಡ್ ಅಲ್ಲಿ ಡೈಮಂಡ್ ಕೆಳಗೆ ಬಿದ್ದು ನೀರ್ನ ತಗೊಂಡು ವಾಶ್ ಮಾಡಿದ್ರಿ ಅಂತ ಹೇಳಿದೆ ನಾನು ನಿಮ್ಗೆ. ಅದೊಂದು ಕಾನ್ಸೆಪ್ಟ್ ಏನಂತ ಹೇಳಿದೀನಿ, ಇಲ್ಲಿ ಡೈಮಂಡ್ ಇತ್ತು ನೀರ್ನ, ಸೊ ಡೈಮಂಡ್ ಎಲ್ಲಿಂದ ಬಿತ್ತು, ಅಪ್ ರೋಡ್ ಹೋಗ್ಬೇಕಾದ್ರೆ ಡೈಮಂಡ್ ಕೆಳಗೆ ಬಿದ್ದು ನೀರ್ನ ತಗೊಂಡು ವಾಶ್ ಮಾಡಿದ್ರಿ ಅಂತ ಹೇಳ್ದೆ, ಹೌದಾ. ಸೊ ಈ ಬಸ್ ಅಲ್ಲಿ ಅಥವಾ ಕಾರ್ ಹೋಗ್ಬೇಕಾದ್ರೆ ರೋಡ್ ಒಪ್ಪಿರ್ಬೇಕಾದ್ರೆ ಅದು ಸ್ವಲ್ಪ ನೀರ್ ನಿಂತಂಗೆ ಅಂತ ಸ್ವಲ್ಪ ಕಾಣತ್ ನಮ್ಗೆ, ನೋಡಿದ್ರ ಸ್ವಲ್ಪ ನೀರ್ ನಿಂತಂಗೆ ಅನ್ಸುತ್ತೆ. ಅಲ್ಲ ನೀರ್ ಇರಲ್ಲ ಡೌನ್ ರೋಡ್ ಅಲ್ಲಿ ಅಥವಾ ಅಪ್ ರೋಡ್ ಅಲ್ಲಿ. ಸೊ ಹೋಗ್ಬೇಕಾದ್ರೆ ಸ್ವಲ್ಪ ನೀರ್ ಇದ್ದಂಗೆ ಅನ್ಸುತ್ತೆ, ನೀರ್ ಇರಲ್ಲ ಆದ್ರೂ ನೀರ್ ಇದ್ದಂಗೆ ಅನ್ಸುತ್ತೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ರಸ್ತೆಯಲ್ಲಿ ಸಂಚರಿಸುವಾಗ ನೀರಿದ್ದಂಗೆ ಕಾಣೋದಕ್ಕೆ ಕಾರಣ ಟೋಟಲ್ ಇಂಟರ್ ರಿಫ್ಲೆಕ್ಷನ್. ಮತ್ತೆ ಡೈಮಂಡ್ ಸ್ಪೆಷಾಲಿಟಿ ಏನಂತ ಹೇಳಿದೆ ನಾನು ನಿಮ್ಗೆ, ಏನಾರ ಟಚ್ ಆದ್ರೆ ಹೊಡಿತೆ ಅಂತ ಹೇಳಿದೆ. ಅವನು ಡೈಮಂಡ್ ಅಂತ ಹೊಡೆದಕ್ಕೆ ಏನು ಯೂಸ್ ಮಾಡಿದ, ನೀರ್ ಯೂಸ್ ಮಾಡಿದ. ಸೊ ಅಂದ್ಮೇಲೆ ನೀರೇನಾಗುತ್ತೆ ಇವಾಗ ಹೊಡೆಯುತ್ತೆ, ನೀರ್ ಹೊಳೆಯಲ್ಲ ಆದ್ರೂ ಹೊಡೆದಂಗ್ ಕಾಣುತ್ತೆ. ಈಗ ಸನ್ಲೈಟ್ ನಾವು ನೀರಿನ ಬಿದ್ರೆ ಏನಾಗತ್ತ, ಅದು ಹೊಳೆಯುತ್ತೆ, ಹೌದಾ. ಸೊ ನೀರು ಹೊಳೆದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ನೀರು ಹೊಳೆಯಲ್ಲ ಆದ್ರೂ ಒಂದೊಂದು ಕಾಣುತ್ತೆ ಬಿಕಾಸ್ ಆಫ್ TR, ಗೊತ್ತಲ್ಲ. ನೆಕ್ಸ್ಟ್ ಅಲ್ಲೊಂದು ವಿಚಾರ ಗೊತ್ತಿರ್ಲಿ, ದ ಕಲರ್ ಫಾರ್ಮ್ಡ್ ಇನ್ ದಿ ವಾಟರ್ ಬಬಲ್ ಅಂತ ಏನಾರ ಕೇಳಿದ್ರೆ, ನೀರಿನ ಗುಳ್ಳೆ ಮೇಲೆಗಡೆ ಬಣ್ಣಗಳು ಉಂಟಾಗೋದು ಅಂತ ಕೇಳಿದ್ರೆ ಅದನ್ನ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಹೇಳ್ತೇವೆ, ಬೆಳಕಿನ ವ್ಯತೀಕರಣ ಅಂತ ಹೇಳ್ತೇವೆ, ಬೆಳಕಿನ ಹಸ್ತಕ್ಷೇಪ ಅಂತ ಕರಿತೇವೆ. ನಾನು ಇಲ್ಲಿ ಹೇಳ್ತಾ ಇರೋದೇನೋ ಬರೀ ಶೈನಿಂಗ್ ಆಫ್ ವಾಟರ್ ಅಷ್ಟೇ ಹೇಳ್ತಾ ಇದೀನಿ. ಶೈನಿಂಗ್ ಆಫ್ ವಾಟರ್ ಅಂತ ಕೇಳಿದಾಗ ದಟ್ ಇಸ್ TR ಆಯ್ತಾ. ದ ಕಲರ್ ಫಾರ್ಮ್ಡ್ ಇನ್ ದಿ ವಾಟರ್ ಬಬಲ್ ಅಥವಾ ದ ಕಲರ್ ಫಾರ್ಮ್ಡ್ ಇನ್ ದಿ ಸೊ ರೋಡ್ ವಾಟರ್ ಅಥವಾ ಆಯಿಲ್ ಇನ್ ದಿ ರೋಡ್ ವಾಟರ್. ಸೊ ಹಿಂಗೇನಾರ ಕೇಳಿದಾಗ ಏನಾಗುತ್ತೆ, ಅದು ಇಂಟರ್ಫರೆನ್ಸ್ ಆಫ್ ಲೈಟ್ ಗೆ ಎಕ್ಸಾಂಪಲ್ ಆಗುತ್ತೆ. ಲಾಸ್ಟ್ ಟೈಮ್ FD ನಾನು ಕೇಳಿದ್ದ ಆಯ್ತಾ. ಸೊ ಅಪ್ ರೋಡ್ ಅಲ್ಲಿ ಹೋಗ್ತಾ ಇದ್ರಿ ಕೆಳಗೆ ಬಿದ್ರಿ ಅಂತ ಹೇಳಿದೆ. ಸೊ ಮತ್ತೆ ಇನ್ನೊಂದ್ ಏನಂತ ಹೇಳಿದೆ, ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಕೊಟ್ರಿ, ಡೆಲಿವರಿ ಕೊಟ್ಟಾಗ ಅಲ್ಲೊಂದು ಮರ ಇತ್ತು, ಮರದ ಕೆಳಗಡೆ ನೀರಿತ್ತು, ಕುಡಿದು ಬಿಟ್ರು ಬದುಕಿದೆ ಬಡ ಜೀವ ಅಂತ ಉಳ್ಕೊಂಡ್ರಿ ಅಂತ ಹೇಳಿದೆ. ಅಂದ್ರೆ ಮರುಭೂಮಿಯಲ್ಲಿ ಯಾವ್ದಾದ್ರು ಮರದ ಕೆಳಗಡೆ ಏನಾಗಿರುತ್ತೆ, ನೀರಿದ್ದಂಗ ಅನ್ಸುತ್ತೆ ನಮ್ಗೆ. ಯಾವ್ದಾರ ಒಂದು ಡೆಸರ್ಟ್ ಅಲ್ಲಿ ಒಂದು ಮರ ಇತ್ತಪ್ಪ ಅಂತ ಕೇಳಿದ್ರೆ ಆ ಮರದ ನೆರಳು ನಮ್ ಕಣ್ಣಿಗೆ ಏನಿಸುತ್ತೆ, ಹೋದಾಗ ಅದು ನೀರಿದೆ ಅಂತ ಅನ್ಸುತ್ತೆ. ಅದು ನೀರ್ ಇರಲ್ಲ, ಆ ಮರದ ನೆರಳಿಗೆ ಏನಾಗುತ್ತೆ, ನಮ್ಗೆ ನೀರಿದೆ ಅಂತ ಅನ್ಸುತ್ತೆ ಆಯ್ತಾ. ಮರುಭೂಮಿಯಲ್ಲಿ ಮರದ ನೆರಳಿನ ಜಾಗದಲ್ಲಿ ಸೊ ಅದು ನೀರಿದೆ ಅಂತ ಅನ್ಸೋದಕ್ಕೆ ಕಾರಣ ಬಿಕಾಸ್ ಆಫ್ TR ಅಂತ ಹೇಳ್ತೀವಿ. ಬಟ್ ಇದನ್ನ ಸೈಂಟಿಫಿಕ್ ವರ್ಡ್ ಹೇಳೋದಾದ್ರೆ ಮರುಭೂಮಿಯಲ್ಲಿ ಮರೀಚಿಕೆ ಉಂಟಾಗೋದು ಅಂತ ಹೇಳ್ತೀವಿ. ಇದನ್ನ ಮರೀಚಿಕೆ ಅಂತ ಹೇಳ್ತೀವಿ, ಮಿರೇಜ್ ಅಂತ ಕರಿತೀವಿ, MIRAG. ಮಿರೇಜ್ ಅಂತ ಕೇಳಿದ್ರೆ ಸೊ ನೀರಿನ ಆಕಾರ ನೀರಿರ್ತಕ್ಕಂಥದ್ದು. ಅಥವಾ ಒಯಾಸಿಸ್ ಅಂತ ಹೇಳ್ತೀವಿ, ಆಸ್ಮೋಸಿಸ್ ಅಲ್ಲ, ಒಯಾಸಿಸ್ ಅಂತ ಕರಿತೀವಿ. ಒಯಾಸಿಸ್ ಅಂತ ಕೇಳಿದ್ರೆ ನೀರಿನ ಆಕಾರ ಅಂತ ಅರ್ಥ. ಒಯಾಸಿಸ್ ಅಂತ ಕೇಳಿದ್ರೆ ನೀರಿನ ಆಕಾರ ಅಂತ ಹೇಳಿ. ಮರುಭೂಮಿಯಲ್ಲಿ ಒಯಾಸಿಸ್ ಆಗೋದಾಗಿರ್ಬೋದು, ಬಿಸಿಲು ಗುದುರೆ ಆಗಿರ್ಬೋದು, ಅಥವಾ ಸೊ ಈ ಒಂದು ಮಿರೇಜ್ ಆಗಿರ್ಬೋದು ಆಯ್ತಾ. ಇದಕ್ಕೆಲ್ಲ ಮತ್ತೆ ಮೃಗಜಲ ಅಂತ ಆಗಿರ್ಬೋದು, ಅದೆಲ್ಲ ನಾವೇನಂತ ಹೇಳ್ತೀವಿ TIR ಗೆ ಎಕ್ಸಾಂಪಲ್ ಅಂತ ಹೇಳೋದು. ಇದಿಷ್ಟು ಬಂದ್ಬಿಟ್ಟು TIR ಗೆ ಎಕ್ಸಾಂಪಲ್ಸ್ ಅಷ್ಟೇ ನಾ ಹೇಳಿದ್ದು. ಇದಿಷ್ಟು ಯಾವುದಕ್ಕೆ, ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಗೆ ಎಕ್ಸಾಂಪಲ್ಸ್ ಅಷ್ಟೇ.
ಹಾಗಾದ್ರೆ TIR ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಆಗ್ಬೇಕಂತ ಹೇಳಿದ್ರೆ ಏನಿರಬೇಕು? ಸೊ ಏನಿರಬೇಕು? ಎಕ್ಸಾಂಪಲ್ ಗೊತ್ತಾಯ್ತು. ಹಾಗಾದ್ರೆ ಏನಿರ್ಬೇಕಾಗಾದ್ರೆ ಒಂದೇದು